ಇತ್ತೀಚೆಗೆ ಅಂದರೆ ರೀಸೆಂಟಾಗಿ ನಡೆದಿರುವಂಥ ಘಟನೆಗಳು, ನಾವು ತಾಯಿಯನ್ನ ನಿಸ್ವಾರ್ಥ ಜೀವಿ ಅಂತ ಹೇಳ್ತೀವಿ. ತಾಯಿ ಅಂತಂದ್ರೆ ಆಕೆಗೆ ಆಸೆ ಇಲ್ಲ, ಮಕ್ಕಳಿಗೋಸ್ಕರನೇ ಬದುಕುವಂಥವಳು ಅಂತ ನಾವೆಲ್ಲ ಹೇಳ್ತೀವಿ, ಕೇಳಿದ್ದೀವಿ ಸಹ. ಆದರೆ ಅದೇ ತಾಯಿ ಮಕ್ಕಳನ್ನ ಸಹ ಬೇಡ ಅಂತ ಹೇಳಿ ಬಿಟ್ಟು ಬಾಯ್ ಫ್ರೆಂಡ್ ಜೊತೆನೋ ಅಥವಾ ಇನ್ನೇನೋ ಸಂಬಂಧದ ವಿಚಾರವಾಗಿ ಮಕ್ಕಳನ್ನ ಸಹ ತಿರಸ್ಕರಿಸಿ ಹೋಗುವಂತಹ ಸಿಚುವೇಶನ್ಸಲ್ಲಿ ಇದ್ದೀವಿ. ಸೊ ಆ ತಾಯಿಗೆ ಮಕ್ಕಳು ಬೇಕಾಗಲ್ವಾ? ಮಕ್ಕಳನ್ನ ನೋಡದೇ ಇರುವಂತಹ ಮನಸ್ಥಿತಿಗೆ ತಾಯಿ ಬಂದಿದ್ದಾಳೆ ಅಂತಂದ್ರೆ ಅದು ಹೆಂಗೆ? ಹೌದು. ನಾವು ನಮ್ಮ ಸಮಾಜದಲ್ಲಿ ತಾಯ್ತನ, ಮಾತೃತ್ವ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಭಗವಂತ ಎಲ್ಲ ಕಡೆ ಇರಲಿಕ್ಕಾಗಲ್ಲ. ಅವನು ತಾಯಿನ ಸೃಷ್ಟಿ ಮಾಡಿರ್ತಾನೆ, ಆಕೆ ನಿಸ್ವಾರ್ಥ ಜೀವಿ, ಈ ಥರ ಎಲ್ಲ ತುಂಬ ಇಮೇಜಸ್ನ ನಾವು ತಾಯ್ತನದ ಬಗ್ಗೆ ಇಟ್ಕೊಂಡಿದ್ದೀವಿ. ಆ ಥರ ಎಷ್ಟೋ ತಾಯಿಗಳು ಬದುಕ್ತಾ ಇದ್ದಾರೆ, ತಮ್ಮ ಜೀವನ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಕೂಡಿಟ್ಟು ಮಕ್ಕಳ ಎಜುಕೇಷನ್ಗೋಸ್ಕರ ಇಟ್ಟು. ಈಗ 100% ಪಾಪ್ಯುಲೇಷನಲ್ಲಿ ಈ ಥರ ನಿರ್ಧಾರ ತಗೊಳ್ಳೋರು ಮಿನಿಮಮ್ 2-3% ಆಫ್ ದ ಪೀಪಲ್ ಅಷ್ಟೆ. ಈಗಲೂ ತಾಯಿ ಅಂದರೆ ಒಂದು ಮಾಡೆಲ್ ಆಗೇ ಇರ್ತಾರೆ. ಅವ್ರಿಗೂ ಫ್ಲಿಪ್ ಸೈಡ್ ಇದೆ ಅಲ್ವಾ. ಎಷ್ಟೊಂದು ಸರಿ ಆಕೆನೂ ಸ್ಟ್ರಿಕ್ಟ್ ಆಗ್ಬೋದು, ಆಕೆಗೂ ಸಾಕಾಗೋಗ್ಬೋದು. ಹೊರಗೇನೂ ದುಡಿದು ಮನೆಯಲ್ಲೂ ದುಡಿದು ಮನೆಗೆ ಬಂದ ತಕ್ಷಣವೂ ರೆಸ್ಪಾನ್ಸಿಬಿಲಿಟಿ, ಆಚೆನೂ ರೆಸ್ಪಾನ್ಸಿಬಿಲಿಟಿ, ಆಮೇಲೆ ಈ ರಿಲೇಷನ್ಶಿಪ್ಪಲ್ಲಿ ಏನು ಸಿಗದೆ ಇರೋದು, ಮಕ್ಕಳು ಪ್ರೀತಿನೂ ಕೊಡದೇ ಇರೋದು, ಅರ್ಥನೇ ಮಾಡ್ಕೊಳ್ತೇ ಇಲ್ದಿರೋದು, ಇವೆಲ್ಲ ಆದಾಗ ಆಕೆಗೂ ಮನಸ್ಸು ಮುರಿದೋಗ್ಬೋದು. ಆದರೆ ಈ ಥರ ಆಗ್ತಿರೋ ಪರ್ಸೆಂಟೇಜ್ ಓನ್ಲಿ 2-3%. ಆಕೆನೂ ಕೂಡ ಹಾರ್ಡ್ ಆಗ್ಬೋದು, ತನ್ನ ಲೈಫ್ ಬಗ್ಗೆ ಸ್ವಾರ್ಥಿ ಆಗ್ಬೋದು. ಕೆಲವು ನೋಡಿದ್ದೀನಿ, ಮಗುನ ಸಾಯಿಸ್ಬಿಟ್ಟು ತಾನು ಸಾಕ್ತಿರೋ ಹೆಣ್ಮಕ್ಳು ನೋಡಿದ್ದೀನಿ. ಇಲ್ಲ ಬಿಟ್ಬಿಟ್ಟು ಆ ಮಗುನೆಲ್ಲೋ ಅನಾಥಾಶ್ರಮಕ್ಕೆ ಬಿಟ್ಬಿಟ್ಟು ಹೋಗಿರೋಂಥ ಹೆಣ್ಮಕ್ಳನ್ನ ನೋಡಿದ್ದೀನಿ. ಈ ಥರ ಎಷ್ಟೋ ಕೇಸ್ಗಳು ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಈ ಥರ ಯಾಕಾಗುತ್ತೆ ಅಂತಂದರೆ ಅವರು ಒಂದು ಹ್ಯೂಮನ್ ಬೀಯಿಂಗು. ಎಲ್ಲ ಮನುಷ್ಯನಲ್ಲಿ ಅರಿಷಡ್ ವರ್ಗ ಅಂತ ನಾವೇನು ಕರಿತೀವಿ ಅದು ಅವರಲ್ಲೂ ಇರುತ್ತೆ. ಆ ತಾಯ್ತನಕ್ಕೆ ಅವರು ನಿಜವಾಗ್ಲೂ ಇದೊಂದು ಗಿಫ್ಟು, ನಾನೇ ಚೂಸ್ ಮಾಡಿದ್ದುಂಟು. ಇಟ್ ಶುಡ್ ನಾಟ್ ಬಿ ಅ ಪ್ರಾಡಕ್ಟ್ ಆಫ್ ಇಂಟಿಮಸಿ. ತಾಯ್ತನ ಅಥವಾ ಪೇರೆಂಟಿಂಗ್ ಅಂತ ನಾವೇನು ಕರಿತೀವಿ, ಇಟ್ ಶುಡ್ ಬಿ ಅ ಕಾನ್ಷಿಯಸ್ ಥಾಟ್ ಪ್ರಾಸೆಸ್ ಇನ್ ಬೋತ್ ಆಫ್ ದೆಮ್. ನಮ್ಮ ದೇಶದಲ್ಲಿ ಏನಾಗ್ತಿದೆ, ಇಷ್ಟು ಜನಸಂಖ್ಯೆ ಜಾಸ್ತಿ ಆದರೂ ಜನ ಸೆಕ್ಸ್ ಇಂಟಿಮೆಸಿ ಅಂದರೆ ಅಯ್ಯೋ ಎಂತ ಮಾತಾಡ್ತಾ ಇದ್ದೀರಾ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಹೇಳ್ತೀವಿ. ಮತ್ತು ಇಷ್ಟು ಜನಸಂಖ್ಯೆ ಎಲ್ಲಿಂದ ಬರ್ತಾ ಇದೆ? ಇಷ್ಟು ಜನ ಎಲ್ಲಿ ಹುಟ್ಟುತ್ತಾ ಇದ್ದಾರೆ ಈ ಪ್ರತಿ ಸೆಕೆಂಡಲ್ಲೂ? ಯಾಕಂದರೆ ಆ ಇಂಟಿಮೆಸಿ ಅನ್ನೋದನ್ನು ನಾವು ಅದನ್ನು ಒಂದು ಪಾಸ್ ಟೈಮ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ, ನಾವು ಪ್ಲೆಷರ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಈ ರೀತಿ ಅನ್ವಾಂಟೆಡ್ ಪ್ರೆಗ್ನೆನ್ಸಿಗಳಾದಾಗ ಆ ತಾಯಿಗೂ ಬೇಕಿದ್ದಾಗ ಮಕ್ಕಳು ಹುಟ್ಟಿದಾಗ ಎಲ್ಲ ಕರ್ತವ್ಯನೂ ಆಕೆ ತಲೆ ಮೇಲೆ ಒಬ್ಬಳ ಮೇಲೆ ಹಾಕೋಕ್ಕಾಗಲ್ಲ ಅಲ್ಲ. ಗಂಡು ಹೆಣ್ಣು ಇಬ್ಬರೂ ಕೂತ್ಕೊಂಡು ನಮಗೆ ಮಕ್ಕಳು ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡಿ ಮಕ್ಕಳು ಮಾಡಿಕೊಂಡ್ರೆ ಆಗ ಅವರು ತಮ್ಮ ಎಲ್ಲ ಕೆಲಸಗಳನ್ನು ಯಾವುದನ್ನು ಬದಿಗಿಟ್ಟು ಪ್ರಯಾರಿಟಿ ಕೊಟ್ಟು ಮಕ್ಕಳನ್ನ ಬೆಳೆಸ್ಬೋದು ಅಲ್ವಾ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಬಟ್ ನ್ಯಾಚುರಲ್ ಬೈ ಪ್ರಾಡಕ್ಟ್ ಅನ್ನೋ ರೀತಿ, ಓಕೆ, ಇಟ್ಸ್ ಅ ಲೈಸೆನ್ಸ್ ಟು ಸೆಕ್ಸ್ ಅನ್ನೋ ರೀತಿ ಬದುಕ್ಬಿಟ್ಟು ಮಕ್ಕಳನ್ನ ಹುಟ್ಟಿಸಿದ ಮೇಲೆ ಅವರಿಗೆ ಇದೆಲ್ಲ ಮೀಟ್ ಆಗ್ತಿಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂದಾಗ ದೇ ಮೇ ಬಿಕಮ್ ವೆರಿ ಹಾರ್ಡ್ ಅಬೌಟ್ ಇಟ್. ಮಕ್ಕಳನ್ನ ಬೀಟ್ ಮಾಡೋ ತಂದೆ ತಾಯಿನ ಎಷ್ಟು ಜನ ನೋಡಿದ್ದೀವಿ, ಚೆನ್ನಾಗಿ ಹೊಡೆದಾಕೋ ತಂದೆ ತಾಯಿನ ಎಷ್ಟು ಜನ ನೋಡಿದ್ದೀವಿ. ಎಲ್ಲರೂ ಒಳ್ಳೆ ಮಾತು ಪಿತೃಗಳಾಗಕ್ಕೆ ಸಾಧ್ಯ ಇಲ್ಲ. ನೆಗ್ಲಿಜೆಂಟ್ ಪೇರೆಂಟಿಂಗ್ ರಿಸಲ್ಟ್ಸು ತುಂಬ ಜಾಸ್ತಿ ಆಗುತ್ತೆ. ಮಕ್ಕಳನ್ನ ಕಳ್ಳಿಗಿಡಗಳ ಥರ ಬೆಳೆಸ್ತಾ ಇರೋ ಜನ ತುಂಬ ಪೋಷಕರಿದ್ದಾರೆ. ಹಾಗಾದ್ರೆ ಮ್ಯಾಮ್, ಈಗ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಇದಕ್ಕೊಂದು ಕಾರಣ ಆಗ್ತಾ ಇದೆಯಾ? ಖಂಡಿತ ನಾವು ಎಜುಕೇಟ್ ಮಾಡಬೇಕಾಗಿರೋದು, ಇನ್ನೂ ಜಾಗೃತಿ ಮಾಡಬೇಕಾಗಿರೋದು ಈ ಬರ್ತ್ ಕಂಟ್ರೋಲ್ ಬಗ್ಗೆನೇ. ತಂದೆ ತಾಯಿ ಆಗಬೇಕು ಅಂದರೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದು, ಹೇಗೆ ಪ್ರಿಮರಿಟಲ್ ಕೌನ್ಸಿಲಿಂಗ್ ಇಂಪಾರ್ಟೆಂಟು, ಪ್ರೀನ್ಯಾಟಲ್ ಕೌನ್ಸಿಲಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬಿಫೋರ್ ಯು ಥಿಂಕ್ ಆಫ್ ಕನ್ಸೀವಿಂಗ್ ಫಾರ್ ದ ಚೈಲ್ಡ್. ಪ್ಲೀಸ್ ಸಿ, ನಿಮ್ಮ ಜೀವನ ಮತ್ತೆ ಮೊದಲ ಥರ ಇರಲ್ಲ. ಒಂದು ಮಗು ಹುಟ್ಟಿದ ತಕ್ಷಣ ಬಹಳ ಬದಲಾವಣೆ ಆಗುತ್ತೆ. ಆ ಮಗುಗೆ ಸ್ಲೀಪ್ ಸೈಕಲ್ ಸೆಟ್ ಆಗೋವರೆಗೂ ತಾಯಿ ಅಥವಾ ತಂದೆಗೆ ನಿದ್ದೆನೇ ಇಲ್ದಿರ್ಬೋದು. ಆ ಮಗುನ ಒಂದು ಏನೂ ಇಲ್ದಿರೋ ಮಗು ಹುಟ್ಟುತ್ತೆ, ಕೈಕಾಲು ಆಡಿಸೋಕ್ಕಷ್ಟೇ ಗೊತ್ತು, ಅಳೋಕ್ಕಷ್ಟೇ ಗೊತ್ತು ಮಗುಗೆ. ಬಟ್ ಆ ಮಗುನ ಬೆಳೆಸಿ ಒಂದು ಲೆವೆಲ್ಗೆ ತಂದು ತಿಳ್ಸೋದು ತಂದೆ ತಾಯಿಯ ಸತತ ಪರಿಶ್ರಮದಿಂದ ಆಗುತ್ತೆ. ಇದು ಹಂಗಂದ್ರಂಗೆ ಆಗೋವಂಥ ಕೆಲಸ ಅಲ್ಲ, ಏನೇನೋ ತಿನ್ನಿಸಿ ಆಗೋವಂಥ ಕೆಲಸ ಅಲ್ಲ.
ಮೊನ್ನೆ ಒಂದು ಕೇಸು ಪೇಪರ್ನಲ್ಲಿ ಇದ್ದಿದ್ದು ನಾನು ನೋಡ್ತಾ ಇದ್ದೀನಿ. ಎಜುಕೇಟೆಡ್ ದಂಪತಿಗಳು, ನಮ್ಮ ಬೆಂಗಳೂರಿನಲ್ಲೇ ಆಗಿದ್ದ ಕೇಸು ಏನೋ ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್ ಅಬೌಟ್. ಓಕೆ. ಎಜುಕೇಟೆಡ್ ದಂಪತಿಗಳು, ಮೊದಲನೇದು ಹೆಣ್ಣು ಮಗು, ಓಕೆ, 5 ವರ್ಷ ಆ ಮಗುಗೆ, ಇಟ್ ವಾಸ್ ಫೈನ್. ಎರಡನೇ ಮಗು ಹುಟ್ಟಿತು, ಆ ಮಗುಗೆ 3 ತಿಂಗಳು, ಅದು ಹೆಣ್ಣು ಮಗು ಆಯಿತು. ಸೊ 2 ಹೆಣ್ಮಕ್ಳು, ಒಂದು ಅವರಿಗೆ ಎರಡನೇದು ಅಟ್ಲೀಸ್ಟ್ ಗಂಡಾಗಬೇಕು ಅಂತ ಇನ್ನೂ ಆಸೆ ಇತ್ತು. ಏನು ಮಾಡ್ತಾರೆ, ಒಂದು ನಮಗೆ ಹೆಂಗಾಗಿದೆ ನಮ್ಮ ಕಲ್ಚರಲ್ಲಿ ಅಂದರೆ, ಏನು ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ತಾ ಇದ್ದೀವಿ, ಕ್ಲೌಡ್ ಕಿಚನ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ. ದೋಸೆ ಬ್ಯಾಟರ್ ತೊಗೊಂಬಂದಿದ್ದಾರೆ, ಓಕೆ, ದೋಸೆ ಬ್ಯಾಟರ್ ತಂದುಬಿಟ್ಟು ಮನೆಯಲ್ಲಿ 4 ಜನ ದೋಸೆ ತಿಂದಿದ್ದಾರೆ. ದೋಸೆ ತಿಂದ್ಬಿಟ್ಟು ಎಲ್ಲರಿಗೂ ವಾಮಿಟಿಂಗು, ಲೂಸ್ ಸ್ಟೂಲ್ಸು, ಡಿಹೈಡ್ರೇಷನ್ ಶುರುವಾಗಿದೆ. ತಕ್ಷಣ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ತಂದೆ ತಾಯಿ ಬಚಾವಾಗಿದ್ದಾರೆ, 2 ಮಕ್ಕಳು ಸತ್ತೋದ್ರು. ಇವರೇನು ಹೇಳ್ತಾರೆ, ದೋಸೆ ಬ್ಯಾಟರ್ದು ಪ್ರಾಬ್ಲಮ್ಮು ಅಂತ ಹೇಳ್ತಾರೆ. ಆ ದೋಸೆ ಬ್ಯಾಟರ್ ಮಾಡೋ ಮಾಲೀಕ ಹೇಳ್ತಾನೆ, ನಾನು ಎಷ್ಟೋ KG ಲೀಟ್ರ್ಗಳು ದೋಸೆ ಬ್ಯಾಟರ್ನ ಇವತ್ತು ಮಾರಿದ್ದೀನಿ, ಯಾರಿಗೂ ಆಗದಿರೋ ಸಮಸ್ಯೆ ನಿಮ್ಗೊಬ್ಬರಿಗೆ ಯಾಕೆ ಆಗ್ತಾಯಿದೆ ಅಂತ ಆತ ಹೇಳ್ತಾನೆ. ಪೊಲೀಸರು ತಲೆ ಓಡಿಸ್ತಾರೆ. ತಲೆ ಓಡಿಸಿ ಕಂಡುಹಿಡಿದಾಗ ಏನು ಗೊತ್ತಾಗುತ್ತೆ ಅವ್ರಿಗೆ ಅಂತಂದರೆ, ಇದು ಒಂದು ಪ್ರೀಮೆಡಿಟೇಟೆಡ್ ಕ್ರೈಮ್. ಕ್ಯಾನ್ ಯು ಇಮ್ಯಾಜಿನ್? ತಂದೆ ತಾಯಿ ಇಬ್ಬರು ಎಜುಕೇಟೆಡ್ ಇದ್ದು 2 ಹೆಣ್ಮಕ್ಳನ್ನ ಸಾಯಿಸಿದ್ದಾರೆ. ಹೆಂಗೆ ಅಂದರೆ, ಅದಕ್ಕೆ ಗೂಗಲ್ ಮಾಡಿ, ರಿಸರ್ಚ್ ಮಾಡಿ, ಯಾವುದ್ರೊಳಗೂ ಗೊತ್ತಾಗದೇ ಇರುವಂಥ ಕೆಲವು ಕಾಂಪೊನೆಂಟ್ಸ್ನ ಆ್ಯಡ್ ಮಾಡಿ, ಅದನ್ನು ಹಾಕಿ ಮಕ್ಕಳಿಗೆ ಜಾಸ್ತಿ ತಿನ್ನಿಸಿ ಇವ್ರ ಮೇಲೆ ಅನುಮಾನ ಬರಬಾರ್ದು ಅಂದರೆ ಇವರು ಕಮ್ಮಿ ತಿಂದು ಇವ್ರು ಬಚಾವಾದರೂ ಅವ್ರು ಸತ್ರು ಅಂತ. ಇದಕ್ಕೆ ಅವರೇ ಪೊಲೀಸರ ಅನುಮಾನ ಬಂದಿದ್ದು ಏನು ಅಂದರೆ, 3 ತಿಂಗಳು ಮಗು ದೋಸೆ ತಿನ್ನುತ್ತಾ? ಕರೆಕ್ಟ್ ಅಲ್ವಾ? 6 ತಿಂಗಳವರೆಗೂ ತಾಯಿ ಹಾಲೇ ಬೇಕು, 3 ತಿಂಗಳು ಮನೆದು ಹೆಂಗೆ ಮಗುಗೆ ದೋಸೆ ಕೊಟ್ರಿ ನೀವು ಅಂದಾಗ ಸಿಕ್ಕಿಬಿಟ್ಟಿದ್ದಾರೆ. ಅದೇ ಅವ್ರು 6 ತಿಂಗಳಾಗದ್ಮೇಲೆ ಕೊಟ್ಟಿದ್ದಿದ್ರೆ ಗೊತ್ತೇ ಆಗ್ತಿರಲಿಲ್ಲ. ಸೊ ಈ ಥರ ಮನಸ್ಥಿತಿನಲ್ಲಿರೋ ಪೇರೆಂಟ್ಸು ಈಗಲೂ ಇದ್ದಾರೆ. ಗಂಡು ಮಕ್ಕಳ ವ್ಯಾಮೋಹ, ಇನ್ನೊಂದು ಕಡೆ ಇಂಟಿಮಸಿನಲ್ಲಿ ಇಶ್ಯೂಸು. ಅದನ್ನು ನಾನು ತುಂಬ ಬೋಲ್ಡಾಗಿ ನಿಮ್ಗೆ ಹೇಳ್ತಿದ್ದೀನಿ, ಯಾಕಂದರೆ ಆ ಥರ ಇಶ್ಯೂಸ್ನ ನೋಡಿ ನಮಗೆ ಸಾಕಾಗಿದ್ದಾವೆ. ನಾವು ನೋಡ್ತಾನೆ ಇರ್ತೀವಿ ಅದನ್ನು. ಇಟ್ಸ್ ಅ ಪಾರ್ಟ್ ಆಫ್ ಲೈಫ್, ಟೇಕ್ ಇಟ್ ದಟ್ ವೇ, ಡೋಂಟ್ ಕಮಿಟ್ ಅ ಕ್ರೈಮ್.